ಕುಣ್ಕಲ್ಗಿತ್ತೀಯವ ನೀನು? ಹಾಂ, ಯಾರ್ದೇ ಫೋನು? ಹಾಂ, ಯಾರ್ಯಾರು ತಗೋ ಫೋನ್ನೇ ಮಾತಾಡ್ತಾಳೆ. ಬರಲಿ ತಳಿ ನನ್ನ ಮಗ ಮಾಡಿಸ್ತೀನಿಗೆ ಯಾವಾಳು. ಹೋಗಿ ಫಸ್ಟ್ ಮನೆ ಕಾಪ್ರ ಮಾಡಂದರೆ ಬರೀ ಊರು ಅಲ್ಕಂದು ಮನೆ ಬೆಂದದ ಮನೆ ಅದು ಬೇಯ್ದಿದ ಮನೆ ಅದು ಅಂತ ನೋಡ್ಕೊಂಡು ಅಡ್ಡಾಡ್ತಾಳೆ ಇವಳು. ಹೋಗಿ ಫಸ್ಟ್ ಒಳಕ್ಕೆ. ಏ ಅತ್ತೆ, ನಿನಗೇನು ಏನು ತಿಳಿಬಂದು ಬಿಡವ. ಏನು ಮತ್ತಂತ ಮಾತಾಡ್ತೀಯ? ಏನೋ ಒಂದು ಗೊತ್ತಾಗಲ್ಲ ನೋಡವ. ಯಾವ ಊರು ಸುತ್ತಕ್ಕೆ ಹೋಗಿದ್ದೇನೋ, ಯಾವ ಮನೆ ಸುತ್ತಕ್ಕೆ ಹೋಗಿದ್ದೇನೋ, ಯಾವಾಗ 24 ಗಂಟೆ ಇದೇ ಕೊಂಪೆಗೆ ನಿಮ್ಮ ಮಕ್ಕಳು ನೋಡ್ಕೊಂಡೇ ಬಿದ್ದಿರುತ್ತೀನಿ. ಈಗ ನಿನ್ನ ಮಗ ಫೋನ್ ಹಚ್ಚಿಟ್ಟಾಗ ನಿನ್ನ ಮಗ ಒಂದೊಂದು ನನಗೇನು ಭಯನೇ? ಹೇಳು, ಅದೇನು ಹೇಳ್ತಿ ಹೇಳು ನೋಡ, ನಾನು ಕೇಳ್ತೀನಿ. ಅಯ್ಯಯ್ಯಯ್ಯೋ, ಯಾವುದೋ ನಂಬರಿಂದ ಫೋನ್ ಮಾಡಿದ್ದಯ್ಯಪ್ಪ, ಇಪ್ಪಂದೇನೋ ಫೋನು ಸ್ವಿಚ್ ಆಫ್ ಆಗಿತ್ತಂತೆ, ಅದಕ್ಕೆ ಮಾಡಿದ್ದಾನೆ. ಅದನ್ನು ದೊಡ್ಡ ಎದುರಿಸತ್ತಿಲ್ಲ ನನ್ನ. ನನ್ನ ಹತ್ರ ಇಟ್ಕೊಂಡ್ಬಿಡಮ್ಮ. ನನ್ನ ಕೆಲಸ ಮಾಡೋದು ಗೊತ್ತೈತೆ ನನಗೆ. ಸುಮ್ಮನೆ ಉಂಡಿದ್ಯೇನೋ ಕೂತ್ಕ ನೀನು. ಆಯ್ತು ಹೋಗೆ ಲೋಳಿ. ನೀನಂತ ಲೋಳಿ ಅಲ್ಲ ನೀನು ಒಂಟ್ರಿಕ್ಕಿದ್ದಂಗೆ ನನಗೆ. ಅಯ್ಯೋ ಹೋಗೆ ಒಳಗೆ ಹೋಗಿ ಫಸ್ಟು ಕೆಲಸ ನೋಡ್ಕೆ ಹೋಗೆ. ಏ ಲೋಲಾ, ಏ ಲೋಲಾಕ್ಷಿ, ಏನು ಮಾಡ್ತಿದೀಯೇ? ಬಾರಿ ಇಲ್ಲಿ, ಹಂಗೆ ಒಂದು ಲೋಟ ಕುಡಿಯೋಕೆ ನೀರು ತಾಂಬರೇ. ಅಯ್ಯೋ ಬಂದೆ ಇರಬಾರ್ದೆ. ಏನು ಬರೋವರೆಗೂ ಪುರ್ಸತ್ತೆ ಇಲ್ಲಪ್ಪ. ಏನು ಲೋಲಾ ಅಂತ ಕೂಗಿದ್ದು. ಅಲ್ಲಿ ಹೊರಗೆ ನಿಮ್ಮ ಅವ್ವನ ಕಾಟ, ಒಳಗೆ ಬಂದ್ರೆ ನಿನ್ನ ಕಾಟ. ನನಗೆ ಯಾವ ತಡ್ಕೊನ ಬಿಡತ್ಲೆ, ಸಾಕಾಗೋಗಿತ್ತು ನನಗಂತ. ತಗ ಕುಡಿ ನೀರು. ಅದೇನಪ್ಪ ಒಂದೇ ಸಮಕ ಹಂಗೆ ಕುಡಿದ್ಬಿಟ್ಟೆ ನೀರು. ಆನಾಡ್ ಬಾಯಿರ್ಕಿದ್ದೆ. ಬಿಡಪ್ಪ, ಏನು ಹೇಳಿ ಕಾಣ್ತದ್ದು? ಆನಾಡ್ ಜೋರ ಕೂಗ್ದಲ್ಲ. ಏನು ಹೇಳಿ ಬೇಗ ಒಳಗೆ ಕಳ್ಸದ ನನಗೆ. ಅಲ್ಲ ಕಣೇ ಲೋಲಾ, ನಾನು ಸಂಜೆ ನಿನಗೆ ಕಾಲ್ ಮಾಡಿದ್ದೆ, ಯಾಕೆ ಕಾಲ್ ಕಟ್ ಮಾಡಿದೆ? ಏನಾಗಿತ್ತು ನಿನಗೆ? ನೀಟಾಗಿ ನಾನು ಪೂರ್ತಿ ಹೇಳೋದು ಕೇಳಿಸ್ಕೊಳಲ್ಲ ನೀನು, ಹಂಗೆ ಕಟ್ ಮಾಡಿಬಿಟ್ಟೆ ನೀನು. ನಾನೇನು ತರಕಾರಿ ಏನಾನ ಬೇಕೋ ಬೇಡೋ ಅಂತ ಕೇಳೋಣ ಅಂತ ಮಾಡಿದ್ದೆ. ಅದು ನನ್ನ ಫೋನ್ ಬೇರೆ ಸರಿ ಇಲ್ಲ, ಚಾರ್ಜ್ ಇಲ್ಲ ಅಂತ ನಾನು ಬೇರೆಯವ್ರ ಫೋನ್ ಇಸ್ಕೊಂಡು ಮಾಡಿದ್ದೆ. ನೀನು ನೋಡಿದ್ರೆ ಹಂಗೆ ನಾನು ಕಾಲೇ ಕಟ್ ಮಾಡಿಬಿಟ್ಟವ ನೀನು. ಅಯ್ಯೋ ಏನೇ ಲೋಳ ನನ್ನ ಮಗನ ಕಾಲು ಕಟ್ ಮಾಡಿ ಏನೇ? ಅಯ್ಯೋ ನೀನೆಂಥ ಹೆಂಗ್ಸೆ ನೀನು. ನಿನ್ನಂಥ ಹೆಂಗ್ಸ್ ನಾನು ಎಲ್ಲೆಲ್ಲೂ ನೋಡಲಿಲ್ಲ ಕಣೆ. ಅಲ್ಲ ಕಣೆ, ನಿನ್ನ ಗಂಡ ಅನ್ನೋದು ಪ್ರೀತಿ ಕರುಣೆ ಏನಿಲ್ಲೇನೆ. ನನ್ನ ಮಗನ ಕಾಲು ಕಟ್ ಮಾಡಿದ್ದೇನೆ ರಾಕ್ಷಸಿ. ನೀನು ಎಂತಾಳೆ ನೀನು? ಅಯ್ಯೋ ನಿಮ್ಮಪ್ಪ ನಿಮ್ಮವ್ವ ಇದ್ನೇನೆ ನಿನಗೆ ಬುದ್ಧಿ ಹೇಳ್ಕೊಟ್ಟಿರೋದು. ನಿನಗೆ ಮನುಷ್ಯತ್ವ ಇಲ್ಲೇನೆ? ನಮ್ಮ ಗಂಡ್ರಿಗೆ ಏನಾರ ನಾವು ಹಿಂಗೆ ಮಾಡಿದರೆ ನಮ್ಮನ್ನ ಇಷ್ಟೊತ್ತಿಗೆ ಊರು ಬಿಡಿಸಿ ಮನೆ ಬಿಡಿಸಿ ದೇಶಾಂತರ ಕಳಿಸ್ಬಿಡೋರು ಕಣೆ. ನನ್ನ ಮಗ ಆಗೋಷ್ಟೊತ್ತಿಗೆ ನಿನ್ನನ್ನು ಇಟ್ಕೊಂಡು ಕಾಪುರ ಮಾಡ್ತಾ ಇದ್ದಾನೆ. ನೀನು ಎಂತಾಳೆ ನೀನು? ನನ್ನ ಮಗನ ಕಾಲೇ ಇಲ್ದಂಗೆ ಮಾಡ್ದಲ್ಲೇ ನೀನು. ಅಯ್ಯೋ ದೇವ್ರೇ, ಯಾರು ಇಲ್ಲೇನಪ್ಪ ಇದನ್ನು ಕೇಳೋಕ್ಕೆ. ನಮಗೇನೋ ಅವಾಗ ಸಿಟ್ಟು ಬಂದರೆ ಲಟ್ಟಣಿಗೆ ತಗೊಂಡು ಒಂದು ಸೂರು ಹಿಂಗೆ ನನ್ನ ಗಂಡು ಹೊಡಿತಿದ್ದೆ ನಾನು ಅಷ್ಟೇ. ಅಷ್ಟು ಬಿಟ್ಟರೆ ನಿನ್ನಂಗೆ ಕಾಲು ಕಟ್ ಮಾಡಿದ್ನ. ಅಯ್ಯೋ ಎಂಥ ಸೊಸೆ ಸಿಕ್ಕೆ ನೀನು. ಅತ್ತೆ, ನಿನಗೇನು ಮಾನ ಮರ್ಯಾದೆ ಇತ್ತಿಲ್ಲ? ಫಸ್ಟು ಅಲ್ಲಿ ನೋಡು, ಕಣ್ಬಿಟ್ಟು ನೋಡಿ ಮಾತಾಡೋದು ಕಲಿ. ಏನು ಕಣ್ಣಾಗಿನ ಎಮ್ಮೆ ಮಕ್ಕಂಡವೆ ಬಂದಳೆ ಎತ್ತಬೇಕತ್ಲ ಬಾಯಿ ಬಂದಂಗೆ ಬೈದು ರೇಗಾಡ್ತಿದೆಯಲ್ಲ. ಏನಾಗಿತ್ತು ನಿನಗೆ? ಸುಮ್ಮನೆ ಒಳ್ಳೆ ಹುಚ್ಚನಾಯಿ ಕಚ್ಚಿದಾರ ಆಡ್ದಂಗೆ ಆಡ್ತೀನಿ ನೀನು ಯಾವಾಗಲೂ ನನ್ನ ಮೇಲೆ. ಏ ಅಮ್ಮ, ಏನಾಗಿತ್ತು ನಿನಗೆ? ಯಾಕೆ ಸುಮ್ಮನೆ ಬಂದು ಅವಳಿಗೆ ಬೈತಿದೀಯಾ? ಏನಾಯ್ತು? ಏನು ಕಾಲ್ ಕಟ್ಟು? ಏನು ಅರ್ಥನೇ ಆಗ್ತಿಲ್ಲ ನನಗೆ. ಅಯ್ಯೋ ಅಲ್ಲ ಕಣಲ್ಲ ಪಾಪ, ನಿನ್ನ ಕಾಲು ಅಯ್ಯೋ ಚೆನ್ನಾಗಿದಾವಲ್ಲ. ಅಯ್ಯೋ ದೇವ್ರಿ, ಅಲ್ಲ ನೀನೇನೋ ಕಾಲು ಕಟ್ ಮಾಡಿದೆ ಅಂತ ನಿನ್ನ ಹೆಂಡ್ತಿಗೆ ಅಂತಿದ್ದಲ್ಲ. ನಾನು ಅಯ್ಯೋ ನನ್ನ ಮಗನ ಕಾಲು ಇವಳೆ ಅಂತ ರಾಕ್ಷಸ ಇರಬೇಕು, ಕಟ್ ಮಾಡಿಬಿಟ್ಟಿದ್ದಾಳೆ ಅಂತ ನನಗೆ ಭಯನೇ ಆತು ಕಣೋ. ಅಯ್ಯೋ ನೋಡಿದ್ರೆ ನಿನ್ನ ಕಾಲು ಚೆನ್ನಾಗಿದಾವಪ್ಪ, ದೇವ್ರು ಚೆನ್ನಾಗಿಟ್ಟಿರಲಿ. ಇವಳೇನೋ ಹೇಳ್ದಂಗೆ ಮಾಡಂತಾಳೆ ಬಿಡು. ಅಯ್ಯೋ ಅಮ್ಮ, ನೀನು ನಾನೇನೋ ಒಂದು ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊಂಡಿಯ. ನನ್ನ ಕಾಲ ಅವಳೇ ಕಟ್ ಮಾಡ್ತಾಳೆ. ನಾನು ಹೇಳಿದ್ದು ಸಂಜೆ ಫೋನ್ ಮಾಡಿದ್ನಲ್ಲ, ಯಾಕಮ್ಮ ಕಟ್ ಮಾಡಿದೆ ಅಂತ ಕೇಳ್ತಿದ್ದೆ. ಆ ಫೋನ್ ಕಾಲ್ ಕಟ್ ಮಾಡಿದ್ನ. ಅಯ್ಯೋ, ನಾನು ಇನ್ನು ಮಾತಾಡ್ತಿದ್ದೆ, ಅವಾಗಲೇ ಹಂಗೆ ಇನ್ನು ನಾನು ತರಕಾರಿ ಅದೇನೇನು ಬೇಕು ಅಂತ ಕೇಳ್ತಿದ್ದೆ. ಅಷ್ಟರೊಳಗೆ ಅವ್ಳು ಫೋನ್ ಹಂಗೆ ಇಟ್ಬಿಟ್ಲಲ್ಲ, ಅದಕ್ಕೆ ನಾನು ಅದೇನು ಹಂಗೆ ಕಾಲ್ ಕಟ್ ಮಾಡ್ದಲ್ಲೇ ಅಂತ ನಾನು ಅವಳಿಗೆ ಕೇಳ್ತಿದ್ದೆ. ನೀನು ನೋಡಿದ್ರೆ ನನ್ನ ಕಾಲ್ ಅಂದ್ಕೊಂಬಂದಿಯೋ. ಒಳ್ಳೆ ಸರ್ವಾತು. ಅವಳಿಗೆ ಬಾಯಿ ಬಂದಂಗೆ ನೀನು ಬೈದ್ದೆ. ಹಿಂಗೆ ನೋಡಿ ಅತ್ತೆ ಸೊಸೆ ಜಗಳ ಆಗೋದು. ನೀನು ತಲೆಗೆ ಬುದ್ಧಿನಿಲ್ಲ ಬಿಡ ಮತ್ಲಾಗೆ. ಅಯ್ಯೋ ಫೋನೇ, ಅಯ್ಯೋ ಬಿಡಪ್ಪ ಅತ್ತಾಗ ನಾನೇನೋ ಅಂದ್ಕೊಂಬಿಟ್ಟೆ. ಅದು ನನಗೆ ಸರಿಯಾಗಿ ಹೇಳ್ಬೇಕು ತಾನೆ ನೀನು. ನಾನು ನಿನ್ನ ಕಾಲು ಅಂದ್ಕೊಂಡು ಇದು ಮಾಡ್ಕೊಂಬಿಟ್ಟೆ ಕಣಪ್ಪ. ಹೋಗ್ಲಿ ಬಿಡತ್ಲಾಗ ಈಗ ಏನಾಯ್ತು.